ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇನ್. ಪರಿಶುದ್ಧ ಆತ್ಮರೇ ಬನ್ನಿರಿ, ಪ್ರವಾದಿಗಳನ್ನು ಸಂತರುಗಳನ್ನು ಅವರ ಕಷ್ಟಗಳಲ್ಲಿ ಅವರ ಚಿತ್ರಹಿಂಸೆಗಳನ್ನು ಸಹಿಸಿಕೊಳ್ಳಲು ಬೇಕಾದ ಸ್ಥೈರ್ಯವನ್ನು, ಧೈರ್ಯವನ್ನು, ಚೈತನ್ಯವನ್ನು, ಸ್ಫೂರ್ತಿ ನೀಡಿದಂತೆ ನಾವು ಸಹ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಇಂದಿಗೂ ಎಂದೆಂದಿಗೂ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಪವಿತ್ರರಾಗಿಯೂ ನಿಷ್ಠಾವಂತರಾಗಿಯೂ ನಾವು ಬಾಳುವ ಕೃಪೆ ನಮಗೆ ದಯಪಾಲಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಪೂಜಾವಧಿ ವರ್ಷದ ಮೊದಲನೇ ಭಾನುವಾರ, ಆಗಮನ ಕಾಲದ ಮೊದಲನೇ ಭಾನುವಾರವನ್ನು ನಾವು ಪ್ರಾರಂಭಿಸುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಜನನೋತ್ಸವವನ್ನು ಆಚರಿಸಲು ಮತ್ತು ಪ್ರಭು ಯೇಸು ಕ್ರಿಸ್ತರ ಎರಡನೇ ಬರೋಣಕ್ಕಾಗಿ ನಮ್ಮನ್ನೇ ನಾವು ಸಿದ್ಧಗೊಳಿಸಿಕೊಳ್ಳಲು ಧರ್ಮಸಭೆ ನಮಗೆ ಈ ಒಂದು ಪವಿತ್ರ ಕಾಲವನ್ನು ನೀಡುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಮನುಷ್ಯನ ಬದುಕಿನ ಅಂತ್ಯ ಏನಾಗಿರಬೇಕು ಎಂದು ಪ್ರಭು ಯೇಸು ನಮಗೆ ಶುಭ ಸಂದೇಶ ತಿಳಿಸುತ್ತಾರೆ. ಅದು ನಮ್ಮನ್ನು ಸೃಷ್ಟಿಸಿ ರಕ್ಷಿಸಿದ ಪ್ರಭುವಿನ ಬರೋಣಕ್ಕಾಗಿ ನಮ್ಮನ್ನೇ ನಾವು ಎಚ್ಚರಿಕೆಯಾಗಿದ್ದು ಅದಕ್ಕಾಗಿ ಸಿದ್ಧಪಡಿಸಿಕೊಳ್ಳುವುದೇ ಮನುಷ್ಯನ ಜೀವನದ ಏಕೈಕ ಗುರಿ. ಇಂದಿನ ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿ ಹೇಳುತ್ತಾರೆ, ದೇವರೇ, ನೀವೇ ನಮ್ಮ ಅಪ್ಪ, ನೀವೇ ನಮ್ಮನ್ನು ಅಷ್ಟು ಉಂಟು ಮಾಡಿದ ತಂದೆಯಾಗಿದ್ದೀರಿ. ನಾವು ನಿಮ್ಮ ಕೈಗಳಲ್ಲಿ ಕೆಸರಿನ ಮಣ್ಣಾಗಿದ್ದೇವೆ. ನೀವೇ ನಮ್ಮನ್ನು ಸೃಷ್ಟಿಸಿ ನಮ್ಮನ್ನು ಆಕಾರ ಕೊಟ್ಟು ನಮ್ಮನ್ನು ಮುನ್ನಡೆಸುವಂತಹ ಕುಂಬಾರರಾಗಿದ್ದೀರಿ. ಹೌದು ಆತ್ಮೀಯ ಸಹೋದರ ಸಹೋದರಿ, ನಮ್ಮ ಜೀವ ಪ್ರಭುವಿನ ಕೈಯಲ್ಲಿದೆ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಪ್ರಭುವೇ ನಮಗೆ ಅದನ್ನು ನಡೆಸುತ್ತಾರೆ. ಅದು ನೋವೇ ಆಗಿರಬಹುದು, ಕಷ್ಟವೇ ಆಗಿರಬಹುದು, ಏನೇ ಆಗಿರಬಹುದು, ಅದು ಪ್ರಭುವಿನ ಆಶೀರ್ವಾದ ಇಲ್ಲದೆ ಯಾವುದೂ ನಮ್ಮ ಜೀವನದಲ್ಲಿ ನಡೆಯುವುದಿಲ್ಲ. ಏಕೆಂದರೆ ಅವರೇ ನಮ್ಮ ಜೀವನದ ಕುಂಬಾರರು. ನಾವು ಅವರ ಕೈಯಲ್ಲಿ ಮಣ್ಣನ್ನು ಮಾಡುವಂಥ ಜೇಡಿ ಮಣ್ಣಿನಂಥ ಆ ಕೃತಿಗಳು ಅವರ ಕೈಯಲ್ಲಿ. ಇಂದಿನ ಎರಡನೇ ಭಾಷಣದಲ್ಲಿ ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರದ ಮುಖಾಂತರ ನಮಗೆ ಹೇಳುವುದು, ಪ್ರಭು ಖಂಡಿತವಾಗಿಯೂ ಅವರು ಎರಡನೇ ಬರೋಣಕ್ಕೆ ಬರುತ್ತಾರೆ. ಆಗ ಅದನ್ನು ನಾವು ಎದುರುಗೊಳ್ಳಲು ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಅದಕ್ಕೆ ಬೇಕಾದ ಶಕ್ತಿಯನ್ನು ಪ್ರಭುವರೇ ನೀಡುವವರಾಗಿದ್ದಾರೆ ಎಂದು ಹೇಳುತ್ತಾರೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಶಿಷ್ಯರನ್ನು ನೋಡುತ್ತಾ, ಎಚ್ಚರಿಕೆಯಾಗಿರಿ, ದೊಡ್ಡ ಪ್ರಯಾಣವನ್ನು ಕೈಗೊಂಡ ಒಬ್ಬ ಯಜಮಾನ ತನ್ನ ಸೇವಕರುಗಳಿಗೆ ಕೆಲಸವನ್ನು ನೀಡಿ ಹೋಗಿರುವಂತೆ ಅವನು ಯಾವಷ್ಟೊತ್ತಿಗೆ ಬರುತ್ತಾನೆ ಎಂದು ಕೆಲಸದ ಆಳುಗಳಿಗೆ ತಿಳಿಯದು. ಆದ್ದರಿಂದ ಅವರು ಎಚ್ಚರಿಕೆಯಾಗಿದ್ದು ಯಜಮಾನನ ಬರೋಣಕ್ಕಾಗಿ ಕಾದಿರುವಂತೆ ನೀವು ಸಹ ಆ ಸಮಯಕ್ಕಾಗಿ ಕಾದಿರಿ. ಏಕೆಂದರೆ ಯಾರಿಗೂ ಸಹ ಆ ಸಮಯ ಯಾವಾಗ ಬರುವುದೆಂದು ತಿಳಿಯದೆಂದು ಪ್ರಭು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಬದುಕಿನ ಗುರಿಯೂ ಇದೇ ಆಗಿದೆ. ಪ್ರಭುವಿನ ಬರೋಣಕ್ಕಾಗಿ ಎಚ್ಚರಿಕೆ ಆಗಿರಬೇಕು. ನಾವು ಯಾವಾಗ ಎಚ್ಚರಿಕೆಯಿಂದ ಇರುತ್ತೇವೆಯೋ ಆಗ ನಾವು ಪುಣ್ಯವಂತರಾಗಿಯೂ ಪಾಪ ಮಾಡಿದಂಥ ವ್ಯಕ್ತಿಗಳಾಗಿರುತ್ತೇವೆ. ಹಲವಾರು ಬಾರಿ ಸೈತಾನ ತನ್ನ ದುಷ್ಪ್ರೇರಣೆಗಳಿಂದ ನಮ್ಮನ್ನು ಪಾಪದಲ್ಲಿ ಬೆಳೆಸುತ್ತಾನೆ. ಅಂಥ ಸಂದರ್ಭದಲ್ಲಿ ನಮ್ಮ ಎಚ್ಚರಿಕೆಯಾಗಿ ಇರುವುದಿಲ್ಲ. ನಾವು ಪಾಪವನ್ನೇ ಪುಣ್ಯವೆಂದು ನೆನೆದು ನಾವು ಮಾಡುವ ಒಂದು ಅಂಧರಾಗಿ ನಾವಿರುತ್ತೇವೆ. ಇದು ಸೈತಾನ ದುಷ್ಪ್ರೇರಣೆ. ಆದ್ದರಿಂದ ಪ್ರಭು ಹೇಳುವಂತೆ ಎಚ್ಚರಿಕೆಯಾಗಿರಿ, ಪ್ರಾರ್ಥನೆಯಿಂದಿರಿ. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸು, ನಿಮ್ಮ ಆ ಒಂದು ತಿಳುವಳಿಕೆ ಉಳ್ಳವರಾಗಿರುವಾಗ ಸೈತಾನನನ್ನು ದೇವರನ್ನು ನಾವು ವ್ಯತ್ಯಾಸವನ್ನು ಗುರುತಿಸಿ ನಾವು ಅದರಂತೆ ಬಾಳಬಹುದಾಗಿದೆ. ಸಂತ ಇಗ್ನೇಷಿಯಸ್ ಲಯೋಲಾರವರು ತಮ್ಮ ಪುಸ್ತಕ ಸ್ಪಿರಿಚುವಲ್ ಎಕ್ಸರ್ಸೈಸ್ನಲ್ಲಿ ಹೇಳುತ್ತಾರೆ, ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್. ನೀನು ಕೊನೆಯನ್ನು ನೆನೆಸಿ ನೀನು ಯಾವುದನ್ನು ಅಪೇಕ್ಷಿಸ್ತೀಯೋ, ಯಾವ ಫಲವನ್ನು ಅಪೇಕ್ಷಿಸ್ತೀಯೋ ಅದನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ನೀನು ಕೆಲಸವನ್ನು ಶುರು ಮಾಡಬೇಕೆಂದು. ಈ ಆಗಮನ ಕಾಲದ ಮೊದಲನೇ ಭಾನುವಾರದ ಮೊದಲನೇ ದಿನದಲ್ಲಿಯೇ ಧರ್ಮಸಭೆ ಅಥವಾ ಪ್ರಭು ಯೇಸು ನಮಗೆ ಹೇಳುವುದು, ನಮ್ಮ ಜೀವನದ ಅಂತಿಮ ಅಂತ್ಯ ನಮ್ಮ ಸೃಷ್ಟಿಕರ್ತರನ್ನು ಎದುರುಗೊಳ್ಳುವುದೇ ಆಗಿದೆ. ಆದ್ದರಿಂದ ಅದನ್ನು ನಾವು ಮನಸ್ಸಿನಟ್ಟುಕೊಂಡು ನಾವು ಬದುಕಬೇಕೇ ವಿನಃ ಈ ಲೋಕದ ಯಾತ್ರೆಯಲ್ಲಿ ನಮ್ಮನ್ನೇ ಮೈಮರೆತು ಈ ಲೋಕದ ಆಶಾಪಾಶಗಳಲ್ಲಿ ನಮ್ಮನ್ನು ಕಳೆದುಕೊಳ್ಳುವುದಲ್ಲ. ಇದು ಪ್ರಭು ನಮ್ಮಿಂದ ಎದುರು ಬಯಸುವುದಿಲ್ಲ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಪ್ರಭುವಿಗೆ ನಿಷ್ಠಾವಂತರಾಗಿದ್ದು ಪ್ರಭು ನಮಗೆ ನೀಡಿರುವಂಥ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ, ಸಮರ್ಪಣಾ ಮನೋಭಾವದಿಂದ ನಾವು ನೆರವೇರಿಸಿ ಪ್ರಭುವಿನ ಶ್ಲಾಘನೆಯನ್ನು ಪಡೆಯುವಂಥ, ಎಲ್ಲೋ ಬಲ ನೆಚ್ಚಿನ ಸೇವಕ, ನೀನು ಚಿಕ್ಕದರಲ್ಲಿ ನಿಷ್ಠಾವಂತರಾಗಿದ್ದರಿಂದ ನಿನಗೆ ದೊಡ್ಡ ಕಾರ್ಯಗಳನ್ನು ವಹಿಸಿಕೊಳ್ಳಲಾಗುವುದು ಎನ್ನುವಂಥ ಆ ಒಂದು ಪ್ರಭುವಿನ ಶ್ಲಾಘನೆಯನ್ನು ಪಡೆಯುವಂಥ ನೀತಿವಂತ, ನಿಷ್ಠಾವಂತ, ಪವಿತ್ರವಾದ ಜೀವನವನ್ನು ಜೀವಿಸಲು ಬೇಕಾದ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನೀ ಕರೆದ ಪ್ರೇಷಿತ ಜನರೆಲ್ಲರೂ ನಿನ್ನಿಂದ ದೃಢವಾದರು, ನೀ ನುಡಿದ ಮಾತಿಗೆ ಧ್ವನಿಯಾದರು, ನಿನ್ನಾತ್ಮ ಅವರಾದರು. ನನ್ನ ದಣಿವಲ್ಲಿ ದುಡಿಯಲು ಬಾ, ನನ್ನ ಸೋಲಲ್ಲಿ ಗೆಲುವಾಗ ಬಾ,
ನನ್ನ ದಣಿವಲ್ಲಿ ದುಡಿಯಲು ಬಾ, ನನ್ನ ಸೋಲಲ್ಲಿ ಗೆಲುವಾಗ ಬಾ, ನನ್ನ ಭಯದಲ್ಲಿ ಭರವಸೆಗೆ ನೀನು ಬಾ. ಬಾ ನನ್ನೊಳ ಇರಬಾ, ನನ್ನೊಳ ಇರಬಾ, ನನ್ನೊಡ ನುಡಿ ಬಾ, ನನ್ನೊಡ ನುಡಿ ಬಾ, ನನ್ನ ಆತ್ಮ ಆಗ ಬಾ, ನನ್ನಲ್ಲಿ ನೀನಾಗು ಬಾ. ಸಂಘರ್ಷ ಸಂಶಯ ಸಮಾಜಕ್ಕೆ ಸಾಂತ್ವನ ನೀನಾಗಲು, ಅನ್ಯಾಯ ಅಸತ್ಯ ದಮನಿಸಲು ಸಾಧನ ನಾನಾಗುವೆ. ನೀನು ಜ್ಞಾನದ ಅರುಣೋದಯ, ನೀನು ಸತ್ಯದ ಸೂರ್ಯೋದಯ, ನೀನು ಜ್ಞಾನದ ಅರುಣೋದಯ, ನೀನು ಸತ್ಯದ ಸೂರ್ಯೋದಯ. ಈ ಜನತೆಯ ಉದ್ಧಾರಕ್ಕೆ ನೀನು ಬಾ. ಬಾ ನನ್ನೊಳ ಇರಬಾ, ನನ್ನೊಳ ಇರಬಾ, ನನ್ನೊಡ ನುಡಿ ಬಾ, ನನ್ನೊಡ ನುಡಿ ಬಾ, ನನ್ನ ಆತ್ಮ ಆಗು ಬಾ, ನನ್ನಲ್ಲಿ ನೀನಾಗು ಬಾ. ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆಪಡಿಸ್ತೇವೆ ಕರ್ತನೆ. ಇದು ನಮ್ಮೊಬ್ಬೊಬ್ಬರ ಜೀವನದಲ್ಲೂ ನೀವು ನೀಡಿದ ಬೆಳಕಿಗಾಗಿಯೂ, ನಿಮ್ಮ ಸೌಖ್ಯಕ್ಕಾಗಿ, ನಿಮ್ಮ ರಕ್ಷಣೆಗಾಗಿಯೂ, ನಿಮ್ಮ ಕಲ್ವಾರಿ ಶಿಲ್ಬೆ ಯಾತನೆಯ ಪುನರುತ್ಥಾನಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ನಮ್ಮ ಜೀವಿತ ಕಾಲದಲ್ಲಿ ನಾವು ಸಹ ಈ ಲೋಕದಲ್ಲಿ ನಾವು ಮೈಮರೆಯದೆ ಎಚ್ಚರಿಕೆಯಾಗಿದ್ದು, ಪರಿಶುದ್ಧ ಕಾರ್ಯಗಳಿಂದಲೂ, ಪರಿಶುದ್ಧ ಚಿಂತನೆಗಳಿಂದಲೂ, ಪರಿಶುದ್ಧ ಮಾತುಗಳಿಂದಲೂ ನಾವು ಪವಿತ್ರವಾದ ಜೀವನವನ್ನು ನಡೆಸಿ ನಿಮ್ಮನ್ನು ಎದುರುಗೊಳ್ಳಲು ನಮ್ಮ ಜವಾಬ್ದಾರಿಗಳನ್ನು ನಿಷ್ಠೆಯಿಂದಲೂ ನಾವು ಪ್ರಾಮಾಣಿಕವಾಗಿ ನೆರವೇರಿಸಬೇಕಾದ ಕೃಪೆ ನೀಡಬೇಕೆಂದು, ನಿಮ್ಮ ಪರಿಶುದ್ಧ ರಕ್ತವನ್ನು ನಮ್ಮ ಮೇಲೆ ಚಿಮುಕಿಸಿ ನಾವು ಸದಾ ನಿಮ್ಮವರಾಗಿ ಬಾಳೋ ಕೃಪೆ ನಮಗೆ ನೀಡಬೇಕೆಂದು ನಿಮ್ಮ ಪರಿಶುದ್ಧವಾದ ಹೆಸರನ್ನು ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.